ರಾಯಚೂರಿನಲ್ಲೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬಿಸಿ ತಟ್ಟಿದೆ ಜನರಿಗೆ. ಬೆಳಿಗ್ಗೆ ಬಂಕ್ಗೆ ಬಂದಂತಹ ವಾಹನ ಸವಾರರಿಗೆ ಬಿಗ್ ಶಾಕ್ ತಟ್ಟಿರೋದು. ಪೆಟ್ರೋಲ್ ದರ ಏರಿಕೆ ನೋಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸವಾರರು. ಅಗತ್ಯ ವಸ್ತುಗಳ ದರ ಏರಿದೆ, ಬದುಕೋದು ಹೇಗೆ? ಸರ್ಕಾರ ಜನರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಜನ ಕೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಗೆ ರಾಯಚೂರಿನ ಜನ ಶಾಕ್ ಆದ್ರು. ಬೆಳಂಬೆಳಿಗ್ಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಬಂಕ್ ಬಂದವರಿಗೆ ರೇಟ್ ನೋಡಿ ಶಾಕ್ ಆಗಿದ್ದಾರೆ. ಜನರ ಕಷ್ಟ ಕೂಡ ಅರ್ಥ ಮಾಡಿಕೊಳ್ಳಿ ಸರ್ಕಾರ ಅಂತ ಜನ ಕೇಳ್ತಾ ಇರೋದು. ದೇಶದಲ್ಲಿ ದಿನೇ ದಿನೇ ಕಚ್ಚಾ ತೈಲಗಳ ಬೆಲೆ ಏರಿಕೆಯಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಆಗಿದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರಿನ ಒಂದು ಪೆಟ್ರೋಲ್ ಬಂಕಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ನಿನ್ನೆಗಿಂತ ಸುಮಾರು 3 ರೂಪಾಯಿಗೂ ಅಧಿಕ ಪೈಸೆಗಳಲ್ಲಿ ಈ ಒಂದು ದರವನ್ನು ಏರಿಕೆಯಾಗಿದೆ. ನಿನ್ನೆ 1 ಲೀಟ್ರ್ ಪೆಟ್ರೋಲು 104 ರೂಪಾಯಿ 9 ಪೈಸೆಗೆ ಸಿಗ್ತಾಯಿತ್ತು. ಇವತ್ತು 1 ಲೀಟ್ರ್ ಪೆಟ್ರೋಲ್ಗೆ ಸುಮಾರು 107 ರೂಪಾಯಿ 36 ಪೈಸೆಗೆ ಸಿಗ್ತಾಯಿದೆ. ಪೆಟ್ರೋಲ್ ದರ ಒಂದೇ ದಿನಕ್ಕೆ 3 ರೂಪಾಯಿ 27 ಪೈಸೆ ಹೆಚ್ಚಳಾಗಿದ್ದರೆ, ಇನ್ನು ಡೀಸೆಲ್ ವಿಚಾರಕ್ಕೆ ಬರೋದಾದರೆ ಡೀಸೆಲ್ ದರವು ಕೂಡ ಸುಮಾರು ನಿನ್ನೆ 92 ರೂಪಾಯಿ 18 ಪೈಸೆಗೆ ಸಿಗ್ತಾಯಿತ್ತು. ಇವತ್ತು 95 ರೂಪಾಯಿ 29 ಪೈಸೆ ಆಗಿದೆ. ಡೀಸೆಲಲ್ಲೂ ಕೂಡ 3 ರೂಪಾಯಿ 11 ಪೈಸೆ ಹೆಚ್ಚಳವಾಗಿದೆ. ಹೀಗಾಗಿ ವಾಹನ ಸವಾರರು ಪೆಟ್ರೋಲ್ ಮತ್ತು ಡೀಸೆಲನ್ನು ಹಾಕೊಳ್ಳೋಕ್ಕೆ ಬಂದಂಥ ಬೈಕ್ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನನ್ನ ಜೊತೆ ವಾಹನ ಸವಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ, ಏನು ಹೇಳ್ತೀರಾ? ಇದು ಭಾಳ ಅನ್ಯಾಯ ಸರ್. ನಮ್ಗೆ ಬೆಳಗ್ಗೆ ನೋಡೋದು ಶಾಕ್ ನ್ಯೂಸ್ ಇದು. ಯಾಕಂದ್ರೆ ಒಮ್ಮೆಗೆ 3 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟ್ ಏರ್ಯಾರ ಗಾಡಿ ವಾಹನಗಳಿಗೆ ಭಾಳ ಅನ್ಯಾಯ ಇದು. ಯಾಕಂದರೆ ಬಡವರು ಎಲ್ಲಿ ತರಬೇಕು, ರೈತರು ಎಲ್ಲ ಕಷ್ಟ ಜೀವದಲ್ಲಿ ಅದ. ಮಳೆ ಇಲ್ಲ, ಏನಿಲ್ಲ, ರೈತರು ಮತ್ತು ಕಷ್ಟದಲ್ಲಿ ಇದ್ದವ್ರು ಮಾಡಿಕೊಂತಾರೆ, ಇರಲಾರ್ದವ್ರು ಎಲ್ಲಿಗೆ ಹೋಗ್ಬೇಕು? ಜೀವನ ಹೆಂಗೆ ಕಳಿಬೇಕು? ಪೆಟ್ರೋಲ್ ಒಮ್ಮೊಮ್ಮೆ ವರ್ಷದಾಗ 4 ಸಲ 3 ಸಲ ಏರಿಸಿದರೆ ಹೆಂಗೆ ಮಾಡಬೇಕು? ವಾಹನಗಳು ಹೆಂಗೆ ನಡೆಸ್ಬೇಕು? ಲಾಸ್ಟ್ ಸೈಕಲ್ ನಡೆಸೋ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ನಮ್ಮ ಕರ್ನಾಟಕದಲ್ಲಿ ಬಂದಿದ್ದ. ಅಲ್ಲ, ಈಗ ಇನ್ನೊಂದು ಕಡೆ ಮೋದಿಯವರು ಕೂಡ ಹೇಳ್ತಾರೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಮಿತವಾಗಿ ಬಳಸಿ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸರ್? ಅವ್ರು ದುಡ್ಡಿದ್ರು ಅನ್ಬೋದು, ಏರ್ಬೋದು. ನಮ್ಮಂಥ ಬಡವರು ಎಲ್ಲಿ ಆಗ್ತದೆ ಸರ್? ನಮ್ಮ ಕೈಲಿ ಏನಾಗ್ತದೆ ಸರ್? ಲಾಸ್ಟ್ ಸೈಕಲ್ ತುರೋ ಪರಿಸ್ಥಿತಿ ಬಂದದ. ಇವಾಗ ಮೊದಲು ಹಿಂದಲ ಜನ್ಮ ಏನಾದ ಆ ಜನ್ಮಕ್ಕೆ ಆಗ್ಬೇಕಂತ ಬಂದದ ಇದು ಕಾಲ. ನಿನ್ನೆಗಿಂತ ಪೆಟ್ರೋಲ್ ದರ ಏರಿಕೆ ಆಗಿದೆ, ಏನು ಹೇಳ್ತೀರಿ? ಏನು ಮಾಡಬೇಕು? ಸುಡುಗಾಡು ಸೌಕರ್ ಇದು ಏನು ಮಾಡೋಕ್ಕೆ ಬರೋಂಗಿಲ್ಲ, ಇಷ್ಟೇ ನಿರ್ವಹ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.